ಸರ್ ನೋಡಿ, ನಾವು ಇದ್ರ ಮೇಲೆ ಫ್ಯೂಯಲ್ ಹಾಕ್ತಿದೀವಿ. ಅಕಸ್ಮಾತ್ ಇದ್ರಲ್ಲಿ ಏನಾದರೂ ನಮ್ದು ಕಳಪೆ ಪೆಟ್ರೋಲ್ ಆಗಿದ್ರೆ ಇದರಲ್ಲಿ ಕಲರ್ ಶೇಡ್ ಆಗುತ್ತೆ. ನೋಡಿ, ಈ ತರ ಬಂದ್ರೆ ಉತ್ತಮವಾದ ಪೆಟ್ರೋಲ್ ಇದು. ಯಾವುದೇ ಕಲರ್ ಇಲ್ಲ, ಯಾವುದೇ ರೀತಿ ಕಲರ್ಗಳಿಲ್ಲ ಇದರಲ್ಲಿ. ಈ ತರ ಯಾರು ಡೌಟ್ ಬಂದ್ರೆ ಈ ತರ ಇದು ಮಾಡ್ಕೊಬಹುದು. ಯಾವುದೇ ಕಸ್ಟಮರ್ ಬಂದು ನಮ್ಗೆ ಈ ತರ ಡೌಟ್ ಇದೆ ಅಂತ ಹೇಳಿದ್ರೆ ನಾವು ಪ್ರತಿಯೊಬ್ಬರಿಗೂ ಈ ತರ ಮಾಡ್ಬಿಟ್ಟು ಎಕ್ಸಾಂಪಲ್ ಅವ್ರಿಗೆ ಸ್ಯಾಂಪಲ್ ತೋರಿಸಿ ಅವರ ಡೌಟ್ ಅನ್ನ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ಏನೋ ಅಂತಂದ್ರೆ ಉಚಿತವಾಗಿ ಏರ್ ಸಿಗುತ್ತೆ, ನೀವು ಗಾಡಿಗೆ ಆರಾಮಾಗಿ ಏರ್ ಹಿಡಿಸ್ಕೊಬೋದು ಒಂದು. ಮತ್ತು ಇನ್ನೊಂದು ಬಂದ್ಬಿಟ್ಟು ಉಚಿತವಾದಂಥ ಶುದ್ಧ ಕುಡಿಯುವ ನೀರು ಕೊಡಬೇಕು ಪೆಟ್ರೋಲ್ ಬಂಕ್ ಅವರು ಪ್ರತಿಯೊಬ್ಬರು ಕೂಡ. ಪ್ರತಿನಿತ್ಯ ಅಂತಂದರೆ ಡಿಸ್ಪ್ಲೇ ಮಾಡಬೇಕು ಪೆಟ್ರೋಲು ಡೀಸೆಲ್ ಏನು ರೇಟ್ ಇದೆ ಅಂತ ಹೇಳ್ಬಿಟ್ಟು, ಮತ್ತು ಡೆನ್ಸಿಟಿ ಎಲ್ಲ ಇದು ಮಾಡಬೇಕು. ಏನು ಮಾಡ್ತಾರೆ, ಬಂಕ್ ಒಳಗೆ ನೀರು ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಈ ನೀರು ಏನಾದರೂ ಮಿಕ್ಸ್ ಆಗಿತ್ತು ಅಂದರೆ ಈ ಪೇಸ್ಟ್ ಹಾಕೋದ್ರಿಂದ ಏನಾಗುತ್ತೆ, ಪಿಂಕ್ ಕಲರ್ ಇದ್ದೀರಿ ಕಾಣುತ್ತಿದ್ದು. ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ನಾನು ಈ ಮಂಜು ಅಲ್ಮರ. ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನೀವು ಎಷ್ಟೋ ಜನ ಏನು ಅಂತಂದರೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ಗಳೆಲ್ಲ ಹಾಕ್ಸ್ತಾ ಇರ್ತೀರ. ನಿಮಗಿಲ್ಲಿ ಪೆಟ್ರೋಲ್ ಬಂಕಲ್ಲಿ ತುಂಬ ಅಗತ್ಯವಾದಂಥ ಉಚಿತ ಸೇವೆಗಳು ನಿಮಗೆ ಈ ಪೆಟ್ರೋಲ್ ಬಂಕಲ್ಲಿ ಪ್ರತಿಯೊಂದು ಭಾರತದ ಪ್ರತಿಯೊಂದು ಪೆಟ್ರೋಲ್ ಬಂಕಲ್ಲೂ ಕೂಡ ಸಾರ್ವಜನಿಕ ವಲಯ ಮಾರ್ಗಸೂಚಿಗಳು ಮತ್ತು ಗ್ರಾಹಕರ ನಿಯಮಗಳ ಪ್ರಕಾರ ಕಡ್ಡಾಯವಾಗಿ ಭಾರತದಲ್ಲಿರೋ ಪ್ರತಿಯೊಂದು ಪೆಟ್ರೋಲ್ ಬಂಕು ಕೂಡ ಗ್ರಾಹಕರಿಗೆ ಒಂದಷ್ಟು ಉಚಿತವಾದ ಸೇವೆಗಳನ್ನ ಕೊಡಲೇಬೇಕು. ಆ ಸೇವೆಗಳು ಯಾವೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಏನಂದರೆ ತೋರ್ಸ್ಕೊಂಡು ಕೊಡ್ತೀನಿ, ಬನ್ನಿ. ಈಗ ನೀವು ಪೆಟ್ರೋಲ್ ಹಾಕ್ಸ್ಕೊಂತೀರಲ್ಲ, ಪೆಟ್ರೋಲ್ ಹಾಕ್ಸ್ಕೊಂಡಾಗ ಏನು ಅಂತಂದರೆ ನಿಮಗೆ ಫಸ್ಟ್ ಏನು ಅಂತಂದರೆ ಉಚಿತವಾಗಿ ಏರ್ ಸಿಗುತ್ತೆ, ನೀವು ಗಾಡಿಗೆ ಆರಾಮಾಗಿ ಏರ್ ಹಿಡಿಸ್ಕೊಬೋದು ಒಂದು. ಮತ್ತು ಇನ್ನೊಂದು ಬಂದ್ಬಿಟ್ಟು ಉಚಿತವಾದಂಥ ಶುದ್ಧ ಕುಡಿಯುವ ನೀರು ಕೊಡಬೇಕು ಪೆಟ್ರೋಲ್ ಬಂಕ್ ಅವರು ಪ್ರತಿಯೊಬ್ಬರು ಕೂಡ. ನೋಡಿ, ಇಲ್ಲಿ ಆಲ್ರೆಡಿ ಅನ್ನ ಹಿಡ್ಕೊಂತ ಇದ್ದಾರೆ, ಡ್ರಿಂಕಿಂಗ್ ವಾಟರ್ ಅಂತ ಹಾಕೋರೆ ನೀರು ಸಿಗುತ್ತೆ. 2 ಸೌಲಭ್ಯ ಆಯಿತು, ತೋರಿಸ್ತೀನಿ ಬನ್ನಿ. 3ನೇ ಫೆಸಿಲಿಟಿ ಬಂದ್ಬಿಟ್ಟು ಏನು ಅಂತಂದರೆ ಶೌಚಾಲಯ ಇರುತ್ತೆ ಕೂಡ, ಸಪ್ರೇಟ್ ಇರಬೇಕು. ಮತ್ತು ಅದನ್ನು ಚೆನ್ನಾಗಿ ಹೈಜಿನಿಕ ಡೈಲಿ ಕೂಡ ಅದನ್ನು ಮೇಂಟೈನ್ ಮಾಡಬೇಕು. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಏನು ಅಂತಂದರೆ ಪ್ರತಿನಿತ್ಯ ಅಂತಂದರೆ ಡಿಸ್ಪ್ಲೇ ಮಾಡಬೇಕು ಪೆಟ್ರೋಲು ಡೀಸೆಲ್ ಏನು ರೇಟ್ ಇದೆ ಅಂತ ಹೇಳ್ಬಿಟ್ಟು, ಮತ್ತು ಡೆನ್ಸಿಟಿ ಎಲ್ಲ ಇದು ಮಾಡಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ರೇಟ್ ಹಾಕಿದ್ದಾರೆ ಪೆಟ್ರೋಲ್ದು. ಇಲ್ಲಿ ದರ ಬಂದ್ಬಿಟ್ಟು 111 ಮತ್ತು 80 ಪೈಸೆ ಇದೆ. ಡೆನ್ಸಿಟಿ ಬಂದ್ಬಿಟ್ಟು 748.2 ತೋರಿಸ್ತಾ ಇದೆ. ಡೀಸೆಲ್ಲು ಅಂದರೆ ಓಪನಿಂಗ್ ಸ್ಟಾಕು 5 ಲೀಟರ್ಸು 6306 ಇದೆ. ಇಲ್ಲಿ ಓಪನಿಂಗ್ ಸ್ಟಾಕ್ 14,026. ದರ ಬಂದ್ಬಿಟ್ಟು 99 ರೂಪಾಯಿ ಮತ್ತು 65 ಪೈಸೆ. ಡೆನ್ಸಿಟಿ ಬಂದ್ಬಿಟ್ಟು 228 ಹಿಂಗೆ ತೋರಿಸ್ತಾ ಇದೆ. ಮತ್ತು ನೋಡಿ, ಇಲ್ಲಿ ಈ ಪೆಟ್ರೋಲ್ ಬಂಕಲ್ಲಿ ಇಲ್ಲಿ ರಂಗಧಾಮ ಫ್ಯೂಯಲ್ಸ್ ಅಂತ ಹೇಳ್ಬಿಟ್ಟು ಇದು ತಾಳೆಕೊಪ್ಪದ ಹತ್ರ ಬರುತ್ತಿದೆ ಪೆಟ್ರೋಲ್ ಬಂಕು. ಇಲ್ಲಿ ನೋಡಿ, ನಿಜವಾಗ್ಲೂ ಕೂಡ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಈ ಓನರ್ ಮಾಡಿರೋಂಥದ್ದು. ಇಲ್ಲಿ ಹಾಕಿದೆ ನೋಡಿ ಫೆಸಿಲಿಟೀಸ್ಗಳು. ಅಂದರೆ ನಾವು ಪೆಟ್ರೋಲು ಏನಂದರೆ ಚೆಕ್ ಮಾಡಿಸ್ಬೋದು. ಇಲ್ಲಿ ಅವ್ರು ಫಿಲ್ಟ್ರು ಪೇಪರ್ ಕೊಡ್ತಾರೆ, ನಾವು ಟೆಸ್ಟಿಂಗ್ ಮಾಡಿಸ್ಬೋದು. ಆಮೇಲೆ ಮೆಜರ್ ಮಾಡ್ಬೋದು ಕರೆಕ್ಟಾಗಿ ಲೀಟ್ರ್ ಇದೆಯಾ ಅಂತ ಹೇಳ್ಬಿಟ್ಟು. ಆಮೇಲೆ ಡೆನ್ಸಿಟಿ ಚೆಕ್ ಮಾಡ್ಬೋದು. ಮತ್ತು ಇಲ್ಲಿ ಏನೆಲ್ಲ ಸಿಗುತ್ತೆ ಉಚಿತವಾಗಿ ನೋಡಿರಿ, ಫ್ರೀ ಏರು, ರೇಡಿಯೇಟರ್, ಒಂದು ಡ್ರಿಂಕಿಂಗ್ ವಾಟ್ರು, ಫಸ್ಟ್ ಏಡ್ ಕಿಟ್ ಸಿಗುತ್ತೆ, ಮತ್ತು ಟಾಯ್ಲೆಟ್ಸ್ ಇರುತ್ತೆ. ಮತ್ತು ಏನಾದರೂ ನಿಮ್ದು ಇಲ್ಲೇನೋ ಪ್ರಾಬ್ಲಮ್ ಆಯಿತು ಅಂತಂದರೆ ಇಲ್ಲಿ ಫೆಸಿಲಿಟಿ ಸಂಬಂಧಪಟ್ಟಂತೆ ನಾವು ಕಂಪ್ಲೇಂಟ್ ಮಾಡ್ಬೋದು, ಮತ್ತು ಸಜೆಷನು ಕೂಡ ಇಲ್ಲಿ ಕೊಡ್ಬೋದು ನಾವು. ನೆಕ್ಸ್ಟ್ ಏನು ಅಂತಂದರೆ ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಇತ್ತು ಅಂತ ಹೇಳ್ಬಿಟ್ರೆ ಇಲ್ಲಿ ನಾವು ಫೋನ್ ಕಾಲ್ ಕೂಡ ಮಾಡ್ಬೋದು. ಆ ಫೆಸಿಲಿಟಿ ಏನು ಅಂತಂದರೆ ಈ ಪೆಟ್ರೋಲ್ ಬಂಕಲ್ಲಿ ಇರುತ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಶರಣ್ ಅಂತೇಳಿ. ನಮ್ಮದು ಬಂಕ್ ಬಂದುಬಿಟ್ಟು ಲೊಕೇಟ್ ಆಗಿರೋದು ಗುಬ್ಬಿ ತಾಲೂಕು ಚೇಳೂರು ಹೋಬಳಿ ಹಂಗಸಂದ್ರದಲ್ಲಿ. ನಮ್ಮ ಬಂಕ್ ಹೆಸರು ಬಂದುಬಿಟ್ಟು ರಂಗಧಾಮ ಫ್ಯೂಯಲ್ಸ್ ಅಂತೇಳಿ. ನಮ್ಮದು ಬಂಕ್ ಓಪನ್ ಆಗಿ ಇಲ್ಲಿಗೆ 3 ವರ್ಷ ಆಗಿದೆ. ನಮ್ಮಲ್ಲಿ ಪ್ರತಿದಿನ ಅಂದರೆ ಗುಡ್ ನೀಟ್ನೆಸ್ ಇದೆ. ಈ ಕಸ್ಟಮರ್ ನೋಡಿದವ್ರಿಗೆ ಅಟ್ರಾಕ್ಟ್ ಆಗೋ ಥರ ಇದೆ. ನಮ್ಮದರಲ್ಲಿ ಕಸ್ಟಮರ್ಗಳಿಗೆ ನಾವು ಕೊಡ್ತಾ ಇರೋಂಥ ಫೆಸಿಲಿಟಿಗಳು ಬಂದ್ಬಿಟ್ಟು ಉತ್ತಮವಾದ ಪೆಟ್ರೋಲ್ ಮತ್ತು ಡೀಸೆಲ್ ಮೇಂಟೈನ್ ಮಾಡ್ತಿದ್ದೀವಿ. ಈಗ ಅವರಿಗೆ ಒಬ್ಬರಿಗೆ ಏರ್ ಬೇಕಾಗುತ್ತೆ, ಮತ್ತು ವಾಟ್ರು ಬೇಕಾಗುತ್ತೆ, ಮತ್ತು ವಾಶ್ರೂಮ್ಗಳು ಬೇಕಾಗುತ್ತೆ. ಪ್ರತಿಯೊಂದೂ ನಮ್ಮ ಬಂಕಲ್ಲಿ ನಾವು ಕೊಡ್ತಿದ್ದೀವಿ. ಈಗ ಯಾರೋ ಒಬ್ಬರು ಬಂದ್ಬಿಟ್ಟು ಕೆಲವೊಬ್ಬರು ಬಂಕ್ಗಳಲ್ಲಿ ಕಳಪೆ ಪೆಟ್ರೋಲ್ನ ಮಾರಾಟ ಮಾಡ್ತಾರೆ ಅಂತ ಇದು ಮಾಡ್ತಾರೆ. ಸೊ ನಾವು ಅಂಥವ್ರಿಗೆಲ್ಲ ಏನು ಮಾಡ್ತೀವಿ ಅಂದರೆ ಲಿಟ್ಮಸ್ ಪೇಪರ್ ಥರ ಅದನ್ನು ಕೊಟ್ಬಿಟ್ಟು ಅವರಿಗೆ ಕಸ್ಟಮರ್ಗಳೇ ನಾವು ತೋರಿಸ್ತೀವಿ. ಎಕ್ಸಾಂಪಲ್ ಆ ಲಿಟ್ಮಸ್ ಪೇಪರ್ ತೋರಿಸ್ತೀನಿ ನಿಮಗೀಗ. ನೋಡಿ, ಇದು ಲಿಟ್ಮಸ್ ಪೇಪರ್ ಅಂತ ಹೇಳ್ಬಿಟ್ಟು ಇದಕ್ಕೆ ನಾವು 1 ಹನಿ ಪೆಟ್ರೋಲ್ನನ್ನು ಡ್ರಾಪ್ ಮಾಡಿದ್ರೆ ಅದು ಏನಾದರೂ ಕಳಪೆ ಮಟ್ಟದ ಪೆಟ್ರೋಲ್ ಆಗಿದ್ದರೆ ಇದರಲ್ಲಿ ಕಲರ್ ಬರುತ್ತೆ. ಈಗ ಅದು ಉತ್ತಮವಾದ ಪೆಟ್ರೋಲ್ ಏನಾದರೂ ನಮ್ಮದು ಉತ್ತಮವಾದ ಪೆಟ್ರೋಲ್ ಆಗಿದ್ದರೆ ಇದರಲ್ಲಿ ಏನೂ ಕಲರ್ ಬರೋದಿಲ್ಲ.
ಆಮೇಲೆ ನಮ್ಮ ಪೆಟ್ರೋಲ್ ಬಂಕ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಪೆಟ್ರೋಲ್ಗಳ್ನ ಈ ಕದೀತಾರೆ ಅಥವಾ ಇದು ಮಾಡ್ತಾರೆ, ನಮ್ಮ ಗಾಡಿಗಳಿಗೆ ಪೆಟ್ರೋಲ್ ಬರಲ್ಲ ಅಂತ ಇದು ಮಾಡ್ತಾರೆ. ಈ ಎಷ್ಟೋ ಜನ ನಾವೇ ಫ್ಯೂಯಲ್ ಮಾಡಿರ್ತೀವಿ ಅಂಥವ್ರು ಏನು ಮಾಡ್ತಾರೆ ಅಂದರೆ ಬಂದ್ಬಿಟ್ಟು ನಮಗೆ ಗಾಡಿ ಪೆಟ್ರೋಲೇ ಬಂದಿಲ್ಲ, ನೀನೇನು ಪೆಟ್ರೋಲ್ ಹಾಕಿದ್ಯಾ ಅಂತೆಲ್ಲ ವಾದ ಮಾಡ್ತಾರೆ. ಸೊ ಅಂಥವ್ರಿಗೆ ನಾವೇನು ಮಾಡ್ತೀವಿ, ಇದು 5 ಲೀಟ್ರ್ ಮೆಜರ್ಮೆಂಟು ಗೌರ್ಮೆಂಟಿಂದನೇ ಇದು ಮಾಡಿರೋದು, ಇದು ಮೆಜರ್ಮೆಂಟ್ನ. ಹಂಗಾಗಿ ಇಂಥ ಮೆಜರ್ಮೆಂಟ್ಗಳಲ್ಲಿ ನಾವೇನು ಮಾಡ್ತೀವಿ, ಅವರಿಗೆ ಫ್ಯೂಯಲ್ ಮಾಡಿಬಿಟ್ಟು ತೋರಿಸ್ತೀವಿ. ನೋಡಪ್ಪ ನಮ್ಮ ಬಂಕಲ್ಲಿ 5 ಲೀಟ್ರು ಈ ಥರ ಇಷ್ಟು ಪೆಟ್ರೋಲ್ ಹಾಕಿದ್ರೆ ಇದರಲ್ಲಿ 5 ಲೀಟ್ರ್ ಕರೆಕ್ಟಾಗಿ ಬರುತ್ತೆ. ಈಗ ಸಪೋಸ್ ಅವ್ರಿಗೆ 5 ಲೀಟ್ರಲ್ಲೂ ನಂಬಲಿಲ್ಲ ಅಂದರೆ ಇದು 1 ಲೀಟ್ರ್ ಮೆಜರ್ಮೆಂಟು. ಈ 1 ಲೀಟ್ರ್ ಮೆಜರ್ಮೆಂಟಲ್ಲಿ ಅವ್ರಿಗೆ ಅಳತೆ ಮಾಡಿ ಕೊಡ್ತೀವಿ ನಾವು. ಸೊ ನಾವು ಪ್ರತಿದಿನ ಇನ್ನೊಂದು ಏನು ಮಾಡ್ತೀವಿ ಅಂದರೆ, ಈ ವಾಟ್ರು ಮಿಕ್ಸ್ ಆಗುತ್ತೆ ಅಂತೆಲ್ಲ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದು ವಾಟ್ರ್ ಪೇಸ್ಟ್ ಅಂತ ಹೇಳ್ಬಿಟ್ಟು ನಮ್ಮದು. ಈಗ ನಾವು ಡೈಲಿ ಡಿಪ್ ಚೆಕ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಪ್ರತಿದಿನ ವಾಟ್ರ್ ಪೇಸ್ಟ್ ಥರ ಹಾಕಿ ಚೆಕ್ ಮಾಡ್ತೀವಿ. ಅಂದರೆ ಏನು ಮಾಡ್ತಾರೆ, ಬಂಕ್ಗಳಿಗೆ ನೀರು ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಈ ನೀರೇನಾದರೂ ಮಿಕ್ಸ್ ಆಗಿತ್ತು ಅಂದರೆ ಈ ಪೇಸ್ಟ್ ಹಾಕೋದ್ರಿಂದ ಏನಾಗುತ್ತೆ, ಪಿಂಕ್ ಕಲರ್ ಇರ್ತೀರಿ ಕಾಣುತ್ತಿದ್ದು. ಇದು ಬಂದ್ಬಿಟ್ಟು ಗ್ರೀನ್ ಕಲರ್ ಇರುತ್ತಿದ್ದು. ಈ ಪೇಸ್ಟ್ ಇದು ಗ್ರೀನ್ ಕಲರ್ ಇದೆ. ಇದೇನಾಗುತ್ತೆ ಅಂದರೆ ವಾಟ್ರ್ ಏನಾದರೂ ಮಿಕ್ಸ್ ಆದರೆ ಪಿಂಕ್ ಕಲರಿಗೆ ಟರ್ನ್ ಆಗುತ್ತೆ ಇದು ಪೇಸ್ಟ್ ಇದು. ಹಾಗೆ ನಮ್ಮ ಬಂಕಲ್ಲಿ ನಾವು ಪ್ರತಿದಿನ ಸ್ಟಾಫ್ಗಳು ಇಬ್ಬರು ಕೆಲಸ ಮಾಡ್ತೀವಿ. ನಮ್ಮ ಬಂಕಲ್ಲಿ ಇನ್ನೊಂದೇನು ಸ್ಪೆಸಿಲಿಟಿ ಅಂದರೆ, ಹಿಂದೆಗಡೆ ನಾವು ಪಾರ್ಕಿಂಗ್ ಮಾಡಿದ್ದೀವಿ, ಮತ್ತು ಗಾಡಿಗಳು ವಾಶ್ ಮಾಡ್ಕೊಳೋಕ್ಕೆ ಎಲ್ಲ ಜಾಗ ಮಾಡಿಕೊಟ್ಟಿದ್ದೀವಿ. ಇನ್ನೂ ಹಲವಾರು ನಮ್ಮ ಕಸ್ಟಮರ್ಗಳೆಲ್ಲನ ಇಲ್ಲಿ ಪ್ರತಿದಿನ ಬರೋರು ಫ್ರೆಂಡ್ಲಿ ಆಗಿದ್ದಾರೆ ನಮ್ಮ ಜೊತೆಯಲ್ಲಿ. ಮತ್ತು ನಮ್ಮಲ್ಲಿ ಪ್ರತಿಯೊಂದು ಫೆಸಿಲಿಟಿನೂ ನಾವು ಏನು ನಮ್ಮ ಪೆಟ್ರೋಲ್ ಬಂಕಿಂದ ನಾವೇನೇನು ಸರ್ವಿಸ್ ಕೊಡಬೇಕೋ ಪ್ರತಿಯೊಂದೂ ನಾವು ಕೊಡ್ತಿದ್ದೀವಿ. ಮತ್ತು ಇದು ಡಿಸ್ಪ್ಲೇ ಡೈಲಿ ಹಾಕ್ತೀರಾ? ನಾವು ಪ್ರತಿದಿನವೂ ಡಿಸ್ಪ್ಲೇನೂ ಮೇಂಟೈನ್ ಮಾಡ್ತೀವಿ. ಈಗ ಸ್ಟಾಕ್ ಬರೆಯೋದಾಗಿರ್ಬೋದು, ಡೆನ್ಸಿಟಿ ಬರೆಯೋದಾಗಿರ್ಬೋದು, ಮತ್ತು ಟ್ಯಾಲೆಟ್ ಬೋರ್ಡ್ ಆಗಿರ್ಬೋದು, ಪ್ರತಿದಿನ ಎವ್ರಿ ಡೇ ಎಲ್ಲದು ವರ್ಕೂ ಮಾಡ್ತಿದ್ದೀವಿ. ಅಣ್ಣ, ಇದು ಒಂದು ಪೆಟ್ರೋಲ್ ಹಾಕಿ ತೋರಿಸ್ತೀರಾ ಯಾವ ಥರ ಅಂತ? ಮಾಡ್ಕೊಡ್ತೀವಿ, ಖಂಡಿತವಾಗ್ಲೂ. ಇದು ನೋಡೋಣ ಬನ್ನಿ. ಹಾಂ ಸರ್, ನೋಡಿ ನಾವು ಇದ್ರ ಮೇಲೆ ಫ್ಯೂಯಲ್ ಹಾಕ್ತಿದ್ದೀವಿ. ಅಕಸ್ಮಾತ್ ಇದರಲ್ಲಿ ಏನಾದರೂ ನಮ್ಮದು ಕಳಪೆ ಪೆಟ್ರೋಲ್ ಆಗಿದ್ರೆ ಇದರಲ್ಲಿ ಕಲರ್ ಶೇಡ್ ಆಗುತ್ತೆ. ನೋಡಿ, ಈ ಥರ ಬಂದರೆ ಉತ್ತಮವಾದ ಪೆಟ್ರೋಲ್ ಇದು. ಯಾವುದೇ ಕಲರ್ ಇಲ್ಲ, ಯಾವುದೇ ರೀತಿ ಕಲರ್ಗಳಿಲ್ಲ ಇದರಲ್ಲಿ. ಈ ಥರ ಯಾರ್ಯಾರು ಡೌಟ್ ಬಂದರೆ ಈ ಥರ ಇದು ಮಾಡ್ಕೊಬೋದು. ಯಾವುದೇ ಕಸ್ಟಮರ್ ಬಂದು ನಮ್ಗೆ ಈ ಥರ ಡೌಟ್ ಇದೆ ಅಂತ ಹೇಳಿದ್ರೆ ನಾವು ಪ್ರತಿಯೊಬ್ಬರಿಗೂ ಈ ಥರ ಮಾಡ್ಬಿಟ್ಟು ಎಕ್ಸಾಂಪಲ್ ಅವ್ರಿಗೆ ಸ್ಯಾಂಪಲ್ ತೋರಿಸಿ ಅವರ ಡೌಟನ್ನು ನಾವು ಕ್ಲಿಯರ್ ಮಾಡಿಕೊಡ್ತೀವಿ. ನಂಗೊಂದೊಂದು ಆಸೆ ಇತ್ತು, ಏನು ಅಂತಂದರೆ ಗ್ರಾಹಕರಿಗೆ ಪೆಟ್ರೋಲ್ ಬಂಕಲ್ಲಿ ಏನೆಲ್ಲ ಫೆಸಿಲಿಟಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದು ತೋರಿಸ್ಬೇಕು ಅನ್ನೋ ಯೂಟ್ಯೂಬ್ ವೀಡಿಯೋ ಮಾಡಬೇಕು ಅಂತ ನಂದು ಇತ್ತು. ತೋರಿಸಿದ್ದೀನಿ ಇವತ್ತು. ಇನ್ನೊಂದೇನು ಅಂತಂದರೆ, ಈ ಓನರ್ ಬಂದ್ಬಿಟ್ಟು ಚಂದ್ರಶೇಖರ್ ಅಂತ ಹೇಳಿ, ಆದರೆ ನಿಜವಾಗ್ಲೂ ಕೂಡ ಅವ್ರು ಏನು ಯೋಚನೆ ಮಾಡೋದಲ್ಲ, ಖಂಡಿತ ನೀವು ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಸಾಥ್ ಕೊಟ್ಟರು. ಜೊತೆಗೆ ಏನಂತಾರೆ, ನಮಗೆ ಇಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತೀರಂತ ಶರಣು ಬ್ರೋನು ಅಷ್ಟೇ ನಾನು ತುಂಬ ಸಪೋರ್ಟ್ ಮಾಡಿದ್ರು. ಏನೆಲ್ಲ ಫೆಸಿಲಿಟಿನ ಪ್ರಾಕ್ಟಿಕಲಾಗಿ ತೋರಿಸಿದ್ರು. ನಿಜವಾಗ್ಲೂ ಕೂಡ ನಿಮ್ಮ ಪಾರದರ್ಶಕತೆ ಬ್ರೋ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಆ ಪೆಟ್ರೋಲ್ದು ಅಷ್ಟೇ ನಮಗೆಲ್ಲ ನೀಟಾಗಿ ಎಲ್ಲ ಪ್ರತಿಯೊಂದು ತೋರ್ಸ್ಕೊಂಡು ಕೊಟ್ಟರು. ನಮ್ಗೆ ಇಲ್ಲಿವರೆಗೂ ನಿಮ್ಮ ಮಾಹಿತಿ ಕೊಟ್ಟಿದ್ದಕ್ಕೆ ಚಂದ್ರಶೇಖರ್ ಅವ್ರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು ಬ್ರೋ. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇದಿಷ್ಟು ಕೂಡ ಏನು ಅಂತಂದರೆ ಪೆಟ್ರೋಲ್ ಬಂಕ್ ಸಂಬಂಧಪಟ್ಟಂತೆ ವಿಡಿಯೋ ಆಗಿತ್ತು. ನಿಮಗೆ ಗೊತ್ತಾಗಿರುತ್ತೆ ಈಗ ಪೆಟ್ರೋಲ್ ಬಂಕಲ್ಲಿ ಯಾವೆಲ್ಲ ಸೇವೆಗಳು ನಮಗೆ ಉಚಿತವಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದು ನಿಮಗೆ ನೇರವಾಗಿ ಕೂಡ ತೋರ್ಸ್ಕೊಂಡು ಕೊಟ್ಟಿದ್ದೀನಿ. ಕೆಲವೊಂದು ಯಾವ ಥರ ಪ್ರಾಕ್ಟಿಕಲ್ ಅಂತ ಕೂಡ ಇಲ್ಲಿ ಮ್ಯಾನೇಜ್ಮೆಂಟ್ ಅವರು ನಮಗೆ ತೋರ್ಸ್ಕೊಂಡು ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಮಿಸ್ ಮಾಡದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.